ಯಾವ್ದ್ರದ್ದು ಏನ್ ಮರ್ತ್ಬಿಟ್ಟೆ ನೀನ್ ಹೇಳಿ ಕೇಳಿದ್ ಹೇಳಪ್ಪ. ಸರ್ ಏನಿಲ್ಲ, ಈಗ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಎನ್ಡಿಎ ಕೈ ಹಿಡಿದಿತ್ತು, ಜೆಡಿಎಸ್ ಮತ್ತೆ ಬಿಜೆಪಿನ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಬೆಂಬಲಿಸ್ತಾ ಇದೆ. ಹೀಗಾಗಿ ಮತ್ತೆ ಮರಳಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ ಅಂತ ಮುಖ ಮಾಡ್ತಾ ಇದೆಯಾ ಅಂತ ಅನ್ಸುತ್ತಾ ಅಂತ. ಇದು ಒಕ್ಕಲಿಗರ ಮತ ಮತ್ತೊಂದಲ್ಲ, ಇದು ಸಹಕಾರ ಸಂಸ್ಥೆಗಳು. ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯ ಹೊರತಾಗಿ ಚುನಾವಣೆಗಳು ನಡೀತದೆ. ಎಲ್ಲ ಒಂದು 10-20%, 30% ಅಥವಾ 50% ರಾಜಕೀಯ ಇರ್ತದೆ. ಸಹಕಾರ ಸಂಸ್ಥೆಗಳು ಬೆಳಿಬೇಕು ಅಂತ ಅಂದಾಗ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಾವು ಚಿಂತನೆಗಳನ್ನ ಮಾಡಬೇಕಾಗ್ತದೆ. ಇದು ಯಾಕಂತ ಅಂದ್ರೆ ಇದರಲ್ಲಿ ರೈತರ ಹಿತಾಸಕ್ತಿ ಇರ್ತದೆ, ಸಾರ್ವಜನಿಕರ ಹಣ ಇರ್ತದೆ. ಸೊ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗ್ತದೆ, ಅವರ ಆಶಯಗಳನ್ನ ಈಡೇರಿಸಬೇಕಾಗ್ತದೆ. ಜೊತೆಗೆ ಇವತ್ತು ಏನು ಬೆಂಗಳೂರು ಹಾಲು ಒಕ್ಕೂಟ ಚುನಾವಣೆ 11 ಸ್ಥಾನಗಳನ್ನ ನಾವು ಗೆದ್ದಿದ್ದೇವೆ. ಬಹುಶಃ ಒಂದು ರಾಜ್ಯದಲ್ಲಿ ಮತ್ತು ಜಿಲ್ಲೆನಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಹೊಸ ಭರವಸೆ, ರೈತರಿಗೆ ಏನೋ ಒಂದು ಬದಲಾವಣೆ ಆಗ್ತದೆ, ಒಂದು ಉತ್ತಮವಾದಂತಹ ಕೆಲಸ ಕಾರ್ಯಗಳು ಈ ಸರ್ಕಾರದ ಅವಧಿನಲ್ಲಿ ಆಗ್ತದೆ ಅಂತ ಹೇಳಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೆಚ್ಚು ಸ್ಥಾನವನ್ನ ಕೊಟ್ಟಿದ್ದಾರೆ. ಕಳೆದ ವರ್ಷ ಕೂಡ ಇವರು ಹಣ ಸರಿಯಾಗಿ ಬಿಡುಗಡೆ ಮಾಡಿಲ್ಲ. ಈ ವರ್ಷ ಕೂಡ ಸುಮಾರು 8 ತಿಂಗಳಿಂದ ನರೇಗಾ ವರ್ಕರ್ಸ್ ಲೇಬರ್ 3-4 ತಿಂಗಳಿಂದ ಲೇಬರ್ಸ್ ಪೇಮೆಂಟ್ ಕೂಡ ಆಗಿಲ್ಲ. ಅದ್ರ ಜೊತೆಗೆ ಯಾರು ನರೇಗಾ ಎಂಪ್ಲಾಯೀಸ್ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದಾರೆ ಪಂಚಾಯಿತಿಗಳಲ್ಲಿ, ಅವ್ರಿಗೆ ಸುಮಾರು 8 ತಿಂಗಳಿಂದ ಕೆಲಸ ಕೊಟ್ಟಿಲ್ಲ, ಇದು ಸಂಬಳ ಕೊಟ್ಟಿಲ್ಲ. ಕೇಳಿದ್ರೆ ಕೇಂದ್ರದಿಂದ ಹಣ ಬಂದಿಲ್ಲ ಅಂತಕ್ಕಂಥ ಉತ್ತರಗಳು ಬರ್ತಾ ಇದೆ. ಇದ್ರ ಬಗ್ಗೆ ಲೋಕಸಭಾ ಸದಸ್ಯರುಗಳು, ಕೇಂದ್ರದ ಮಂತ್ರಿಗಳು ಬೇರೆ ಜಪ ಮಾಡೋದನ್ನ ಬಿಟ್ಟು ಕರ್ನಾಟಕದ ಜನರಿಗೆ, ಸಾರ್ವಜನಿಕರಿಗೆ, ಅದರಲ್ಲೂ ಕೂಡ ನರೇಗಾ ಕೆಲಸ ಮಾಡ್ತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರು, ಅವರು ದಿನನಿತ್ಯದ ಬದುಕಿಗೋಸ್ಕರ ಅವರು ಕೂಲಿ ಮಾಡ್ತಕ್ಕಂಥದ್ದು, ಅದರಲ್ಲಿ ರೈತರೇ ಬಹುತೇಕ ಇನ್ವಾಲ್ವ್ ಆಗಿರ್ತಾರೆ. ಸೊ ಅವರಿಗೆ ಕೂಲಿ ಕಾರ್ಮಿಕರ ಹಣ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ. ಇದು ಕಾನೂನಿನಲ್ಲಿ ಅವರು ಲೇಬರ್ ಆಕ್ಟ್ ಪ್ರಕಾರ ಅವರು ಹಣವನ್ನ ಪಾವತಿ ಮಾಡಲಿಲ್ಲ ಅಂತ ಅಂದ್ರೆ ಅವರು ಬಡ್ಡಿ ಕೂಡ ಅದಕ್ಕೆ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ. ಕೋರ್ಟ್ಗಳು ಅನೇಕ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಆಗಿದೆ. ದಯವಿಟ್ಟು ನಾನು ಒತ್ತಾಯ ಮಾಡ್ತೇನೆ, ದಯವಿಟ್ಟು ಆದಷ್ಟು ಬೇಗ ಈ ನರೇಗಾ ಪೇಮೆಂಟ್ಸ್ ಏನ್ ಕೊಡಬೇಕಾಗಿದೆ ಅದನ್ನ ಬಿಡುಗಡೆ ಮಾಡಿ ಕರ್ನಾಟಕದ ರಾಜ್ಯದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಸಿಎಂ ಹೋಗದೇ ಇರೋದಕ್ಕೆ ಸಾಕಷ್ಟು ಟೀಕೆಯನ್ನ ಬಿಜೆಪಿ ಮಾಡ್ತಾ ಇದೆ. ಅನುದಾನ ಬಂದಿಲ್ಲ ಅಂತ ಇಲ್ಲಿ ವಾಗ್ದಾಳಿ ಮಾಡ್ತಾರೆ, ಅದನ್ನ ಮೀಟಿಂಗ್ ಹೋಗಿ ಕೇಳಬೇಕಿತ್ತಲ್ಲ ಅನ್ನುವಂತ ಒಂದು ಆರೋಪನ ಮಾಡ್ತಾರೆ. ನೋಡಿ, ನೀತಿ ಆಯೋಗದ ಸಭೆಗೆ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಕಳೆದ ಸಾಲದಲ್ಲಾಗ್ಲಿ 13ರಿಂದ 18ರವರೆಗಾಗ್ಲಿ, ಈಗ ಕಳೆದ 2 ವರ್ಷಗಳಿಂದ ಆಗ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ, ಆ ಮೀಟಿಂಗ್ಗಳಿಗೆ ಭಾಗವಹಿಸಿಲ್ಲ. ಅವರ ಪರವಾಗಿ ನಮ್ಮ ಕಂದಾಯ ಸಚಿವರು ನಿರಂತರವಾಗಿ ಅವರು ಭೇಟಿ ಮಾಡ್ತಾ ಇದ್ದಾರೆ, ಅವರು ಮೀಟಿಂಗ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಆರೋಪಗಳಲ್ಲಿ ಉರುಳಿಲ್ಲ. ಏನು ವಿಚಾರಧಾರೆಗಳಿದೆ, ಕರ್ನಾಟಕದ ವಿಚಾರಧಾರೆಗಳಿದೆ, ಅದನ್ನ ಸಮರ್ಥವಾಗಿ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಮರ್ಥವಾಗಿ ಕಳೆದ ಸಾಲಿನಲ್ಲೂ ಮಾಡಿದ್ದಾರೆ, ಈ ಸಾಲಿನಲ್ಲೂ ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ವಿರೋಧ ಪಕ್ಷಗಳು ಎಲ್ಲೋಗಿ ಮೋದಿ ಹತ್ರ ಫೋಟೋ ತೆಗೆಸ್ಕೋಬೇಕು ಅನ್ನೋಂತ ಕಾರಣಗಳ ಇಟ್ಟು ಅದನ್ನ ಟೀಕೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದು ಇವತ್ತು ಏನೋ ಒಂದ್ಸಾರಿ ಅವ್ರ ಪ್ರಧಾನಮಂತ್ರಿಗಳು ಬಂದಿರೋದೇ ಈ ಬಾರಿ, ಇನ್ ಮಿಕ್ಕಿದ್ದೆಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಮೀಟಿಂಗ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ರು. ಮೊದಲನೇ ಬಾರಿ ಅವರು ಪ್ರಧಾನಮಂತ್ರಿಗಳು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಹೆಚ್ಚಿನ ಅರ್ಥ ಕಲಿಸಬೇಕಾದಂತ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವ್ರು ದಿನ ಒಂದೊಂದು ಹೇಳ್ತಾ ಇರ್ತಾರೆ ರೀ, ನಾಳೆ ಕೇಳಿದ್ರೆ ಮರ್ತೋಗಿರ್ತಾರೆ. ಸುಳ್ಳು ಹೇಳೋರ್ನ ನಾನೇನ್ ಮಾಡ್ಲಪ್ಪ? ಸುಳ್ಳು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವ್ರು. ಸುಳ್ಳು ಹೇಳೋದೆ, ಬೆಳಗ್ಗೆ ಒಂದು ಸುಳ್ಳು ಹೇಳ್ಬಿಟ್ಟು ಸಾಯಂಕಾಲ ಇನ್ನೊಂದು ಹೇಳ್ತಾರೆ.
ತಿರುಗಿಸಿ ಹೇಳ್ತಾರೆ. ಅದನ್ನ ನಾನೇನ್ ಮಾಡಕ್ಕಾಗತ್ತೆ? ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಕೂತಿದ್ದಾರೆ, ಅವರೇ ಕರ್ನಾಟಕದ ಅವರೇ ಮುಖ್ಯಮಂತ್ರಿ ಆಗಿದ್ದವರು, 2 ಸಾರಿ ಅನುಭವ ಇದೆ, ಅವರೇ ಕರ್ನಾಟಕಕ್ಕೆ ಏನೇನ್ ಬೇಕು ಎಲ್ಲ ಕೊಡ್ಸಿದ್ರೆ ಆಯ್ತಪ್ಪ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ನಮ್ ರಾಜ್ಯ ಕಣೆ, ನನ್ ಕೈಲೈತೆ, ನಾನು ಮಾಡ್ತೀನಿ ಅಂತ. ದೊಡ್ಡವರಲ್ವಾ ಅವರು, ಮಾಡ್ಲಿ. ಉದ್ದೇಶ ಇದೆ ಅನ್ಸುತ್ತೆ ಸರ್. ಆ ಅವ್ರ ಉದ್ದೇಶ ಇದೆ ಅನ್ಸುತ್ತೆ ಸರ್. ಯಾವ ತರ ಕೊಡಿಸ್ತೇವೆ ಅನ್ನುವಂತ ಉದ್ದೇಶ, ಕರ್ನಾಟಕಕ್ಕೆ ಅನುದಾನ ಕೊಡಿಸುವ ಉದ್ದೇಶ ಇದೆ ಅನ್ಸುತ್ತೆ ಸರ್. ಅದನ್ನ ನೀವು ಅವ್ರನ್ನ ಕೇಳ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.